ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ BMTC HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು NHK ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಂಥ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುತ್ತೆ. ಆ ಒಂದು ಮಾಹಿತಿಯನ್ನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಅಧಿಕೃತವಾಗಿ ದಿನಾಂಕ 31/12/2024 ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಪ್ರಕಟಣೆ ಮಾಡಲಾಗಿರುತ್ತದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಿಯೋಜನಾ ಆದೇಶ ಅಂತಲೂ ಕೂಡ ನೀಡಲಾಗಿದ್ದು, ವಿಷಯ ಏನು ಅಂತಂದರೆ 371J ಮೀಸಲಾತಿಯಡಿಯಲ್ಲಿ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಂಥ ಅಭ್ಯರ್ಥಿಗಳಿಗೆ ಘಟಕ ನಿಯೋಜನೆ ಮಾಡಿರುವ ಕುರಿತು ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಈ ಒಂದು NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಈ ಒಂದು ಹುದ್ದೆಗಳಲ್ಲಿ HK ಲೀಸ್ಟಲ್ಲಿ ಎಷ್ಟು ಜನ ಆಯ್ಕೆ ಆಗಿರ್ತಾರೆ ಮತ್ತು HK ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗ್ತಿರುವಂಥ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿದ ನಂತರ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 214 ಹುದ್ದೆಗಳಿದ್ವು. 214 ಹುದ್ದೆಗಳ ಪೈಕಿ 212 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ. ಆದರೆ ಈ ಒಂದು 212 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರುವಂತಹ ಪೈಕಿ ನಾವು ಗಮನಿಸ್ಬೋದು 173 ಕ್ಯಾಂಡಿಡೇಟ್ ಮಾತ್ರ ಈ ಒಂದು BMTC ಕಂಡಕ್ಟರ್ನ ಒಂದು ಅಫಿಷಿಯಲ್ ಆಗಿ ಟ್ರೈನಿಂಗಿಗೆ ಹೋಗಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿ ಇದೀಗ ಅಧಿಕೃತವಾಗಿ ಇವರ ಒಂದು ಘಟಕಗಳು ಅಂತಂದರೆ ಡಿಪೋಗಳಿಗೆ ಇವರು ನೇಮಕಾತಿ ಆಗಿರ್ತಾರೆ. ಅಂತಂದರೆ ಡಿಪೋಗಳಿಗೆ ಜಾಯ್ನ್ ಆಗಿರ್ತಾರೆ. ಒಟ್ಟು 173 ಜನ ಮಾತ್ರ ಈ ಒಂದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗನ್ನು ಮುಗಿಸಿ ಇದೀಗ ಜಾಯ್ನ್ ಆದಂಥ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ. ಹಾಗಾಗಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳನ್ನು ಬಿಟ್ಟಿರ್ತಾರೆ ಅಲ್ವಾ, ಅಂತಹ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಮೊದಲನೇದಾಗಿ ಕ್ರಮ ಸಂಖ್ಯೆ, ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಅಧಿಕೃತವಾದಂಥ ಅವರ ಹೆಸರೇನಾಗಿರುತ್ತೆ ಮತ್ತು ಅವರ ಒಂದು ಬಿಲ್ಲೆ ಸಂಖ್ಯೆ ಅಂತಂದರೆ ಕಂಡಕ್ಟರ್ ID ನಂಬರ್ ಆಗಿರುತ್ತೆ. ನಂತರ ಅವರು ನಿಯೋಜನೆಗೊಳಿಸಲಾದಂಥ ಘಟಕ ಅಂತಂದರೆ ಯಾವ ಡಿಪೋಗೆ ಆಯ್ಕೆ ಆಗಿರ್ತಾರೆ ಆ ಒಂದು ಡಿಪೋಗಳನ್ನು ನೀಡಲಾಗಿರುತ್ತೆ ಮತ್ತು ಯಾವ ವಲಯಗಳಿಗೆ ಅವರು ಚೂಸ್ ಮಾಡ್ಕೊಂಡಿರ್ತಾರೆ ಅಂತಲೂ ಕೂಡ ನೀಡಲಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕ್ರಮ ಸಂಖ್ಯೆಗಳನ್ನು ನೋಡ್ತಾ ಹೋದರೆ ಒಟ್ಟು 173 ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಅಧಿಕೃತವಾಗಿ ಕಂಡಕ್ಟರ್ನ ಟ್ರೈನಿಂಗನ್ನು ಮುಗಿಸಿ ಜಾಯ್ನಿಂಗ್ ಆಗಿರ್ತಾರೆ. ಹಾಗಾಗಿ ಇನ್ನೂ ಮಿಕ್ಕುಳಿದಂತೆ ಟೋಟಲ್ 214 ಹುದ್ದೆಗಳ ಪೈಕಿ ಇನ್ನೂ ಖಾಲಿ ಇರುವಂಥ ಹುದ್ದೆಗಳಿಗೆ ಸೆಕೆಂಡ್ ಲಿಸ್ಟ್ ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ಸ್ನೇಹಿತರೆ, ಇದನ್ನು ನಾವು ಹೊರತುಪಡಿಸಿ NHK ವಿಭಾಗದ ಕಂಡಕ್ಟರ್ ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬರುತ್ತದೆ ಅಂತ ನೋಡಿದ್ರೆ ಜನವರಿ 15ರ ನಂತರ ವಿದ್ಯಾರ್ಥಿಗಳಿಗೆ ಈ ಒಂದು NHK 1:1 ಪ್ರಾವಿಷನಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಒಂದು ಮೆರಿಟ್ ಲಿಸ್ಟನ್ನು ಯಾವಾಗ ಬೇಕಿದ್ರೂ ಕೂಡ ಅನೌನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಕೂಡ ನೋಡ್ತಾ ಇರಿ. ನಿಮಗೆ ಅಧಿಕೃತವಾಗಿ ಈ ಒಂದು ಲಿಸ್ಟ್ ಅನೌನ್ಸ್ ಆದ ತಕ್ಷಣ ನಾವು ಇನ್ಫಾರ್ಮೇಷನನ್ನು ಕೊಡ್ತೀವಿ. ಮತ್ತು ವಿದ್ಯಾರ್ಥಿಗಳು ನಿಮಗೆ ಡಿಪೋ ನಂಬರ್ 2ರಿಂದ 51 ಡಿಪೋವರೆಗೂ ಕೂಡ ನಿಮಗೆ ಡಿಪೋಗಳನ್ನು ನಿಗದಿಪಡಿಸಲಾಗಿರುತ್ತೆ. ಅದರಲ್ಲಿ ಕೆಲವೊಂದು ಡಿಪೋಗಳು ಓಲೋ ಬಸ್ಸಿಗೆ ಸಂಬಂಧಪಟ್ಟಂಥ ಡಿಪೋಗಳಾಗಿರುತ್ತೆ. ಆ ಒಂದು ಡಿಪೋಗಳು ಚೂಸ್ ಮಾಡ್ಕೋಬೇಕಿರುವಂಥವ್ರು ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಆ ಒಂದು ಡಿಪೋಗಳ ನಂಬರನ್ನು ಕಮೆಂಟ್ ಮಾಡಿರ್ತೀನಿ ಮತ್ತು ಪಿನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ NHK ವಿಭಾಗದಲ್ಲೂ ಕೂಡ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಯಾಕೆ ಅಂತಂದರೆ ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ಗಳು ವಿಲೇಜ್ ಅಕೌಂಟೆಂಟ್ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಬಂದಿರುವಂಥ ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟ್ಗಳಲ್ಲಿ ಆಯ್ಕೆಯಾದಂಥ ಕ್ಯಾಟಗರಿ ಈ ಒಂದು ಹುದ್ದೆಗಳನ್ನು ತ್ಯಜಿಸಿದ ನಂತರ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಕ್ಯಾಟಗರಿಯಲ್ಲಿ ಆ ಒಂದು ಹುದ್ದೆಗಳು ಖಾಲಿ ಇರುತ್ತದೆ ಅದೇ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲಿಸ್ಟಲ್ಲಿ ನಿಮಗೆ ಕರೆಯಲಾಗುತ್ತೆ. ಹಾಗಾಗಿ 2286 NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟ್ ಅನೌನ್ಸ್ ಆದ ನಂತರ ವಿದ್ಯಾರ್ಥಿಗಳು ಎಷ್ಟು ಜನ ಟ್ರೈನಿಂಗಿಗೆ ಹೋಗಿ ಫೈನಲ್ ಆಗಿ ಎಷ್ಟು ಜನ ಆ ಒಂದು ಡಿಪೋಗಳಿಗೆ ಜಾಯ್ನಿಂಗ್ ಆಗ್ತಾರೆ ಅದರ ಮೇಲೆ ನಿಮ್ಮ ಒಂದು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಬ್ಬರು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗೋಕ್ಕೂ ಮೊದಲೇ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಹುದ್ದೆಗಳನ್ನು ತ್ಯಜಿಸ್ತಾರೆ ಮತ್ತು ಟ್ರೈನಿಂಗ್ ಮುಗಿಸಿ ಜಾಯ್ನ್ ಆಗಿ ಕೆಲವೊಬ್ಬರು 1 ತಿಂಗಳು 2 ತಿಂಗಳು ಡ್ಯೂಟಿ ಮಾಡಿದ ನಂತರ ಈ ಒಂದು ಹುದ್ದೆಗಳನ್ನು ತ್ಯಜಿಸಿದ್ರು ಕೂಡ ಅದು ಕೂಡ ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಆಗುತ್ತೆ. ನಮ್ಮ ಕರ್ನಾಟಕ
ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರು ತಿಳಿಸಿರೋ ಪ್ರಕಾರ ಯಾವುದೇ ಒಂದು ಹುದ್ದೆಗಳು ಕೂಡ ಬ್ಯಾಕ್ಲಾಗ್ ಉಳಿಸ್ಕೊಳ್ಳೋದಿಲ್ಲ. ಸೆಕೆಂಡ್ ಲಿಸ್ಟ್ ಆದರೂ ಆಯಿತು ಅಥವಾ ಥರ್ಡ್ ಲಿಸ್ಟ್ ಆದರೂ ಆಯಿತು, ಟೋಟಲ್ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದೆ, NHK ವಿಭಾಗದಲ್ಲಿ ಖಾಲಿ ಇರುವಂಥ 2286 ಮತ್ತು HK ವಿಭಾಗದಲ್ಲಿ ಖಾಲಿ ಇರುವಂಥ 212 ಪೋಸ್ಟ್ಗಳನ್ನು ಕೂಡ ಅಥವಾ 214 ಪೋಸ್ಟ್ಗಳನ್ನು ಕೂಡ ಫಿಲ್ ಮಾಡಿಕೊಳ್ಳಲಾಗುತ್ತದೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಹಾಗಾಗಿ ಆದಷ್ಟು ಯಾರೆಲ್ಲ BMTC ಕಂಡಕ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿರುವಂಥ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಾಗಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.